ಮತ್ತೆ ಖರ್ಚಾಡಲ ಒಳ್ಳೆ ತೈವಾರ ಹೊರಗಡೆ ಸ್ವಚ್ಛತೆ ಬರ್ತದೆ. ಈ ಬರ್ಪಿನಕ್ಲೆಗೆ ಇನ್ನು ಧೂಪಲೆಕ್ಕಂತ ಬಂದ್ಕೊಡು ರಾಣಿ ಹಬ್ಬಕ್ಕ ಅರ್ನ ವಾಸ್ತವ್ಯ ಬೋಡು ಇತ್ತನಂದು ಮನದಟ್ಟು ಮಂದ್ಕೊಡೋಕೆ ಬರ್ಕೊಡೋಂಗಿನ ಕೆಲಸ ಮಾಡ್ತಾ ಬಿಡೋದು ಮಂತ್ರ ಇರಾದೇಳು ಎಕ್ಕಲ ಈ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಯಂಬಿಲ್ಲ ಹಮ್ಮಿಯಂಬಿತ್ತ ಬೈಲ ಅಧ್ಯಾಯದವರ ಇನಿ ಬತ್ತಿನಕ್ಲೆಗೆ ಈ ವೇದಿಕೆ ಪೂರ ಪ್ರಮುಖೆಲ್ಲ ಉಳ್ಳಿ ಅಕ್ಲೆಗೆ ಸ್ವಾಗತ ಮುಂಚಿನ ಕರ್ತವ್ಯ ಜವಾಬ್ದಾರಿ ಕೊಡ್ತೇವೆ. ಇನಿ ಇದೆಲ್ಲ ರೂಢಿ ಆಯ್ತು ಹಂಚಿನ ಎಕ್ಲೆ ಪೂರ ಮಾರ್ಗದರ್ಶನ ಮಂತದ ಎಕ್ಲೆ ಪೂರ ಆಶೀರ್ವಾದ ಮಂತ್ರಂಚಿನ ಪರಮ ಪೂಜ್ಯ ಕೊಂಡೆಯೂರು ನಿತ್ಯಾನಂದಾಶ್ರಮದ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಉಳ್ಳೇರೆ ಅರೆಗೆ ಪೂರೆನ್ನ ಪರವಾದ ಜ್ಞಾನ ಸ್ವಾಗತನ ಕೊಡುವಲ್ಲೇ ಅವು ಎರೆಗೇನು ಬಂದಾಗ ಇಡೀ ದೇಶಕ್ಕೆ ಗೊತ್ತಿತ್ತು. ಪುನಃ ಒಂಜಿ ವ್ಯಕ್ತಿ ಬಂದಾಗ ಅವರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಆರ್ಲ ನಮ್ಮೊಟ್ಟಿಗೆ ಉಳ್ಳೇರೆ ಅರೆಗ್ಲ ನಮ್ಮ ಪರವಾದ ಸ್ವಾಗತವನ್ನು ಕೊಡುತ್ತಲ್ಲ. ಬಗ ರಾಣಿ ಮನೆತನದ ವಂಶದ ಆ ರೈನಂಜನ ಪ್ರಶಾಂತ್ ಕಟ್ಟೆಬಾರುಳ್ಳಿ ಅರೆಗ್ಲ ಸ್ವಾಗತ ಕೊಡುತ್ತಿಲ್ಲ. ಅಂಜನೆ ನವೀನ್ ಮೇಲ್ಕರ್ ಜ್ಯೋತಿಷಿ ಉಳ್ಳರು ಅರೆಗ್ಲ ಸ್ವಾಗತ ಕೊಡುತ್ತಿಲ್ಲ. ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರಣವರಿ ಉಳ್ಳರ ಅರೆಗ್ಲ ಸ್ವಾಗತ ಕೊಡುತ್ತಿಲ್ಲ. ಇನ್ನೆಂದ ಮುಂಜಿ ಭಾಗ ಆಯ್ನಂಚಿನ ಗೋಪಾಲಕೃಷ್ಣ ಮಂದಿರದ ಟ್ರಸ್ಟಿ ಆಯ್ನಂಚಿನ ಸದಾನಂದ ಭಂಗೇರುಳ್ಳ ಅರೆಗ್ಲ ಸ್ವಾಗತ ಕೊಡುತ್ತಿಲ್ಲ. ಬಕ ಇದಕ್ಕೆ ಸಂಬಂಧಪಟ್ಟಿನ ಯುಸಿಎಸ್ ಪಟ್ನ ಕುಟುಂಬಸ್ಥರು ಆಯ್ನಂಚಿನ ಅರುಣ್ ಭಟ್ ಉಳ್ಳರು ಅರೆಗ್ಲ ಸ್ವಾಗತ ಕೊಡೋದು. ಎದುರು ಇತ್ತನ ವಿರವಡು ಇತ್ತನ ಪೂರೇರಿಲ್ಲ ಒಂದೇ ಪಾತ್ರೆ ಸ್ವಾಗತ ಕೊಡೋದು ಎನ್ನ ಸ್ವಾಗತ ಕಾರ್ಯಕ್ರಮ ಮುಗಿದೊಂದಲ್ಲೇ. ಜೈ ಹಿಂದ್ ಜೈ ಭಾರತ. ಸ್ವಾಗತ ಮಾಡಿದಂಥ ಚಂದ್ರಸೂಡವರಿಗೆ ಧನ್ಯವಾದಗಳು. ಈಗ ನಮ್ಮ ಮಾತ್ ಕಾರ್ಯ ಈ ರಾಣಿ ಹಬ್ಬಕ್ಕಳ ಆರಾಧ್ಯ ದೇವಗಳ ಪುನಶ್ಚೇತನದ ಒಂದು ಮಾತ್ ಕಾರ್ಯ ಹೇಗೆ ಪ್ರಾರಂಭವಾಯಿತು ಎಂಬ ಬಗ್ಗೆ ನಿಮಗೆ ಆ ಹಬ್ಬಕ್ಕನ ಮನೆಯಲ್ಲಿರುವಂತಹ ನಮ್ಮ ಶ್ರೀಕರಗಿಣಿಯವರೀಗ ನಿಮ್ಮ ಮುಂದೆ ಪ್ರಸ್ತಾವನೆ ಇಡಲಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಭಟ್ರವರು ಅರ್ಜೆಂಟ್ ಹೋಗ್ತಾ ಇದ್ದಾರೆ. ಆದ ಕಾರಣ ಅವರೊಂದೆರಡು ಮಾತು ಹಿತ ನೋಡಿ ಮಾತಾಡಿ. ಈ ಸೋಮನಾಥನ ದೇವಸ್ಥಾನ ಮತ್ತು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ವಿಶೇಷವಾದ ನಂಟಿದೆ. ನಿಮಗೆಲ್ಲ ಗೊತ್ತಿರುವುದು ಮತ್ತೊಮ್ಮೆ ಹಿಂದೂ ಪುನರ್ವ್ಯಾಕರಣದ ಕಾರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮಾಡ್ತಾ ಇರೋದು. ಅದಕ್ಕೂ 100 ವರ್ಷ ಆಗಿ 101 ವರ್ಷ ಅದನ್ನು ಇಡೀ ದೇಶ ಇಡೀ ಜಗತ್ತಿನಾದ್ಯಂತ ಶತಾಬ್ದಿ ವರ್ಷ ಅಂತ ಯೋಚನೆ ಮಾಡ್ತಾ ಇದ್ದೇವೆ, ಕಾರ್ಯ ಮಾಡ್ತಾ ಇದ್ದೇವೆ. ತಾವೆಲ್ಲ ಅದರಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತೇವೆ. 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಅಂತ ಯಾರಿಗಾರು ಗೊತ್ತಿದೆಯಾ? ನೆನಪಿದೆಯಾ? ಭಗತರಿಗೆ ಗೊತ್ತಿಲ್ಲ, ಸೀತನಿಗೆ ಗೊತ್ತಿದೆ. ಅಂದರೆ ನಾವೆಲ್ಲ ಸ್ವಾತಂತ್ರ್ಯ ಹೋದಂಥ ಸಂದರ್ಭದಲ್ಲಿ, ಕಳ್ಕೊಂಡಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿರುವಂಥದ್ದು ದೇಶದಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS. ಅದರ ನೇತೃತ್ವದಲ್ಲಿ ಎಲ್ಲ ಹೋರಾಟ ನಡೆಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಇದೇ ದೇವಸ್ಥಾನದ ವಠಾರದಲ್ಲಿ ಒಂದು ಮೀಟಿಂಗ್ ಮಾಡಿದೆ, ಒಂದು ಬೈಠಕ್ ಮಾಡಿದೆ. ಹಾಗೆ ಸಂಘಕ್ಕೆ ಮತ್ತು ಇದಕ್ಕೆ ಒಂದು ವಿಶೇಷವಾದಂಥ ಒಂದು ನಂಟಿದೆ. ಎರಡನೇ ದಿವಸ ತುಂಬ ಸಂತೋಷ ಆಗಿರುವಂಥ ಸಂಗತಿ ಏನು ಅಂತ ಕೇಳಿದರೆ, ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇದು ನಡೀತದೆ ಅಂತ. ಸ್ವಾಮೀಜಿಯವರು ಒಂದು ಸಾಮಾನ್ಯ ವ್ಯಕ್ತಿಯಾಗಿದ್ದವರು ಇವತ್ತು ಅಸಾಮಾನ್ಯರಾಗಿದ್ದಾರೆ.
50 ವರ್ಷ, ಹಬ್ಬಕ್ಕನಿಗೆ 500 ವರ್ಷ. ಈಗ ಹಬ್ಬಕ್ಕನ 500ನೇ ವರ್ಷದ ಹಿನ್ನೆಲೆಯಲ್ಲಿ ನಮಗೆ ನೆನಪಾಯ್ತಲ್ಲ. ನೆನಪಾದ ಮೇಲೆ ಇಲ್ಲಿದ್ದಂಥವ್ರು ಒಂದಷ್ಟು ಜನ ಕಿಣಿಯವರು ಹೇಳಿದ್ರು ಅದು ನಮ್ಮ ಮನೆ ಅಂತ. ಈಗ ಅವರಿಗೆ ನೆನಪಾಯ್ತು ಅದು ಹಬ್ಬಕ್ಕ ಇದ್ದಂಥ ಮನೆಯಲ್ಲಿ ನಾವಿದ್ದೇವೆ ಅಂತ. ಚೌಟರಿಗೆ ನೆನಪಾಯ್ತು, ಉಳಿದವರಿಗೆಲ್ಲರಿಗೆ ನೆನಪಾಯ್ತು. ತುಂಬ ಒಳ್ಳೆ ಸಂಗತಿಗಳು ಅಂತ. ನಮ್ಮ ಹಿರಿಯರ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಅದೇ ಒಂದು ಸಮಸ್ಯೆ ನಮಗೆ. ನಾವು ಯಾರದ್ದು ಗೊತ್ತಿಲ್ಲ ನಮಗೆ. ಹೇಳ್ಬೇಕಾದ್ರೆ ತುಂಬ ಸತಿ ಹಿಂದೂ 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 ಅಂತ ಹೇಳಿದ್ರು. ಎಷ್ಟು ಜನರಿಗೆ ನಾವು ಹಿಂದೂ ಅಂತ ಗೊತ್ತಿದೆ, ಅದೇ ನಮ್ಮ ದೊಡ್ಡ ಸಮಸ್ಯೆ. ನಾವು ಯಾರು ಅಂತ ಗೊತ್ತಿರೋದು ಒಂದು ಸಮಸ್ಯೆ. ಯಾರು ಅಂತ ಗೊತ್ತಾದ್ರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ನಾವು ಹಿಂದೂಗಳು ಅಂತ ಅಂದುಕೊಂಡಿದ್ದೇವೆ. ಆಗ ಅದಕ್ಕೋಸ್ಕರ ನಮಗೆ ಹಬ್ಬಕ್ಕನ ನೆನಪಾಗಿದೆ. ಅದಕ್ಕೆ ಹಬ್ಬಕ್ಕನ ನೆನಪಾದ ಕಾರಣ ಹಬ್ಬಕ್ಕನ ಹೆಸರಿನಲ್ಲಿ ನಮ್ಮ ಕಾರ್ಯ ಆಗಬೇಕು ಅಂತ ಅದೃಷ್ಟದ ಬೇರೆ ಬೇರೆ ಯೋಜನೆಗಳನ್ನು ಕೈಗೆ ತಗೊಂಡಿದೆ. ಎಲ್ಲರ ಸಹಭಾಗಿತ್ವ ಬೇಕಾಗಿತ್ತು ಅಂತ ಅನಿಸೋದು. ಅವ್ರು ಹೇಳಿದ್ರು ನಾವು ಇದಕ್ಕೊಂದು ಕಮಿಟಿ ಅಂತ ಮಾಡಲಿಲ್ಲ, ಅಧ್ಯಕ್ಷರ ಹತ್ರ ಎಲ್ಲರೂ ಅಧ್ಯಕ್ಷರೇ ಇದರಲ್ಲಿರುವಂಥವ್ರೆಲ್ಲರೂ ಅಂತ ಹೇಳಿದ್ರು. ಒಂದು ವ್ಯವಸ್ಥೆ ಬೇಕಾಗಿತ್ತು. ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತದೆ, ಅದಕ್ಕೊಂದು ವ್ಯವಸ್ಥೆ ಬೇಕಾಗಿತ್ತು. ಯೋಜನೆ ತುಂಬ ಚೆನ್ನಾಗಿದೆ. ಪ್ರತಿ ಮನೆಯಿಂದ 100 ರೂಪಾಯಿ ಆದರೂ ಕನಿಷ್ಠ ಕೊಡಬೇಕು. ಕನಿಷ್ಠ ಬರೋದು ಕನಿಷ್ಠ 100 ರೂಪಾಯಿ ಕೊಡಬೇಕು. ಇಲ್ಲದೆ ಜನ 100 ರೂಪಾಯಿ ಅಂತ ಹೇಳಿದ್ರೆ 100 ರೂಪಾಯಿ ಕೊಟ್ಟು ಅದಕ್ಕಿಂತ ಹೆಚ್ಚು ಕೊಡ್ತೀವಿ. ಇದು ಸಮಾಜ ಹಾಗೆ ಹಾಗೆ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಒಂದು ಕಡೆಯಲ್ಲಿ ಧನ ಸಂಗ್ರಹ ಆಗಬೇಕು, ಇನ್ನೊಂದು ಕಡೆಯಲ್ಲಿ 1 ಲಕ್ಷ ಜನ ಕೆಲಸ ಮಾಡಬೇಕಾಗಿತ್ತು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಎಷ್ಟು ಸಮಯನ ಹಾಕೊಂಡಿದ್ದೀರಾ? ಯಾವಾಗ ಮುಗಿಬೇಕು ಈ ಕಾರ್ಯ ಅಂತ 1 ವರ್ಷ ಪ್ರಶ್ನೆಯ ನಂತರ ನಿಶ್ಚಯ ಆಗ್ತದೆ. ಆದರೆ ಅದನ್ನು ಕನಿಷ್ಠತಮ ಸಮಯದ ಒಳಗೆ ಈ ಕಾರ್ಯವನ್ನು ಮುಗಿಸಬೇಕು ಅಂತ. 3ನೇದು ಹಬ್ಬಕ್ಕ ಮನೆ ಮನೆಗೆ ಗೊತ್ತಾಗಬೇಕು ಅಂತ. ಈಗ ಅದು ಒಳ್ಳಾಲ ಪರಿಸರ ಹಬ್ಬಕ್ಕ ಅಂತ ಹೆಸರು ಸಾಕು. ಇಡೀ ಜಿಲ್ಲೆಗೆ ಎಷ್ಟು ಗೊತ್ತಿದೆ. ಸಂಘ ಇಡೀ ದೇಶಕ್ಕೋಸ್ಕರ ದೇಶಕ್ಕೆ ಅದು ಗೊತ್ತಾಗಬೇಕು ಅಂತ. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ದೇಶದ ಒಂದು ವಿಶೇಷತೆ ಇದೆ. ಇಲ್ಲಿ ಜಗತ್ತಿನಲ್ಲಿ ಎಲ್ಲೇ ನೋಡಿದ್ರು ದೇವರು ಗಂಡಸರು ಮಾತ್ರ ದೇವರು, ಹೆಣ್ಣು ಮಕ್ಕಳು ದೇವರಿಲ್ಲ ಜಗತ್ತಿನ ಯಾವುದೇ ದೇಶ. ಭಾರತದಲ್ಲಿ ಹೆಣ್ಣು ಮಕ್ಕಳೇ ದೊಡ್ಡ ಪ್ರಮಾಣದಲ್ಲಿ ದೇವರು. ಮಾತೃ ದೇವೋಭವ ಅಂತ ತಾಯಿಯಿಂದಲೇ ದೇವರನ್ನು ಸ್ತುತಿ ಮಾಡುವುದರಿಂದ ನಮ್ಮ ಕಾರ್ಯ ಪ್ರಾರಂಭ ಆಗ್ತದೆ. ಹೀಗೆ ಹೆಣ್ಣು ಮಕ್ಕಳು ಇಲ್ಲಿ ತಾಯಂದರಾಗಿರುವಂಥ ದೇಶ ಭಾರತ. 2ನೇದ್ದು ಜಗತ್ತಿನ ಇಷ್ಟೆಲ್ಲ ದೇಶಗಳು ನಮ್ಮನ್ನು ಎಲ್ಲ ಮೂದರ್ಸಲು ತಮಾಷೆ ಮಾಡ್ತದೆ. ಅದೇನಂತ ಕೇಳಿದರೆ ಹೆಂಗಸರಂದ್ರೆ ಇಲ್ಲಿ 2ಯ ದರ್ಜೆ 3ಯ ದರ್ಜೆ ಜನಗಳಾಗಿ ನೀವು ಯೋಚನೆ ಮಾಡ್ತೀರಿ ಅಂತ. ಆದರೆ ಜಗತ್ತಿನ ಏಕಮೇವ ದೇಶ, ಯಾವ ದೇಶದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದು ಯುದ್ಧ ಮಾಡಿದ್ದು ಇದ್ರೆ ಹೆಣ್ಣು ಮಕ್ಕಳು, ಅದು ಭಾರತ. ಅದು ಝಾನ್ಸಿ ರಾಣಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಹಬ್ಬಕ್ಕೆ ಇರ್ಬೋದು ಅಂತ ಒಂದು 100 ಜನ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ನಮಗೆ ಹೆಮ್ಮೆಯ ಸಂಗತಿ, ನಮ್ಮ ಕರಾವಳಿಗಂತೂ ಭಾರಿ ದೊಡ್ಡ ಒಂದು ಶಕ್ತಿ ಕೊಡುವಂತ ಒಂದು ಕೇಂದ್ರ ಅದು ಹಬ್ಬ. ಪೋರ್ಚುಗೀಸರೇನು ಆಕ್ರಮಣ ಮಾಡಿದ್ರು, ಪೋರ್ಚುಗೀಸರಂದ್ರೆ ಅತ್ಯಂತ ಕ್ರೂರಿ ಜನಾಂಗ, ಎಲ್ಲವೂ ಹಾಗೆ. ಅದರಲ್ಲಿ ಒಂದು ಕ್ರೂರಿ ಜನಾಂಗ ಇದೆ. ಅವರು ಇದರ ಮೇಲೆ ಆಕ್ರಮಣ ಮಾಡಿದಾಗ ಹಬ್ಬಕ್ಕೆ ತೋರಿಸಿದಂಥ ಸಾಹಸ, ಧೈರ್ಯ, ಒಂದು ಸಂಘಟಿತ ಒಂದು ಕಾರ್ಯ, ಚಾಕಚಕ್ಯತೆ, ಹಾಗೆ ಅವರನ್ನು ಎದುರಿಸಬೇಕು, ಹೇಗೆ ಅವರನ್ನು ಸೋಲಿಸಬೇಕು. ಇವತ್ತು ನಮಗೆ ನೆನಪಾಗ್ತಾ ಇರೋದು ಪ್ರಕಾಶ್ ಮಂತ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ನೋಡಿದ್ದೀರಿ ಯಾರನ್ನು? ಇದಲ್ಲ, ದಯವಿಟ್ಟು ನೋಡಿ. ಒಂದು 13 ನಿಮಿಷದ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಮುಖಾಂತರ ಅದನ್ನು ಮಾಡಿದ್ದಾರೆ. 13 ನಿಮಿಷ ಇರುವುದು. ಅದರಲ್ಲಿ ಭಾರಿ ಖುಷಿಯಾಗುವಂಥ ಸಂಗತಿ ಏನು ಅಂತ ಕೇಳಿದರೆ, ಪೋರ್ಚುಗೀಸರ ಜನ ರಾಯಭಾರಿ ಬರ್ತಾರೆ. ಬಂದಾದ ಮೇಲೆ ಏನು ಹೇಳಿದಂದ್ರೆ, ನೀನು ರಾಣಿಯಾಗಿರು, ಏನು ಸಮಸ್ಯೆ ಇಲ್ಲ, ಎಲ್ಲರನ್ನು ಹಾಗೆ ಹೇಳಿದ್ರು. ನೀನು ರಾಜ ಆಗಿರು, ನೀನು ರಾಣಿಯಾಗಿರು, ರಾಜಕುಮಾರ ಆಗಿರು, ಹೀಗೆಲ್ಲ ಹೇಳಿದ್ರು. ಇವಳ ಹತ್ರ ಹಬ್ಬಕ್ಕನ ಹತ್ರ ಅದನ್ನೇ ಹೇಳಿದ್ರು, ನೀನು ರಾಣಿಯಾಗಿರು, ನಮಗೇನು ಸಮಸ್ಯೆ ಇಲ್ಲ, ಆದರೆ ಕಪ್ಪ ಕೊಡಬೇಕು ನೀನು. ಆಗ ರಾಣಿ ಹಬ್ಬಕ್ಕ ಹೇಳಿದಂತ ಮಾತಿದಲ್ಲ, ಯಾರಿಗೆ ಕೊಡಬೇಕು ಕಪ್ಪ ಅಂತ? ನಿನಗೆ ಯಾಕೆ ಕಪ್ಪ ಕೊಡಬೇಕು? ನಾನು ನಮ್ಮ ನಮ್ಮ ಊರಿನಲ್ಲಿರುವಂಥ ಜನ ಬೆಳಗ್ಗಿನಿಂದ ರಾತ್ರಿವರೆಗೆ ಬೆವರು ಸುರಿಸಿ ರಕ್ತವನ್ನು ಬೆವರು ಮಾಡಿ ಗಳಿಸಿದ ಹಣ ನಿನಗೆ ಯಾಕೆ ಕೊಡಬೇಕು ಅಂತ ಹಬ್ಬಕ್ಕಂದು ಅಂತ ಹಬ್ಬಕ್ಕ ಅಂತ. ಅದಕ್ಕೆ ಇಲ್ಲಿರುವಂಥ ತಾಯಂದಿರೆಲ್ಲರೂ ನೀವು ಹಬ್ಬಕ್ಕರಾಗಬೇಕು ಅಂತ. ಈ ಸಮಾಜ ಉಳಿಸಬೇಕಾದ್ರೆ ತಾಯಂದಿರ ಪಾತ್ರ ಭಾರಿ ದೊಡ್ಡದು. ತಾಯಂದಿರೇ ನಮಗೆಲ್ಲದಕ್ಕೂ ಪ್ರೇರಣೆ. ಮಗುವನ್ನು ಬೆಳೆಸೋದು ಯಾರು? ಅವನು
ತಿದ್ದುದು ಯಾರು, ತೀಡುವುದು ಯಾರು, ಅವನಿಗೆ ಸಂಸ್ಕಾರ ಕೊಡುದು ಯಾರು, ಧೈರ್ಯ ಕೊಡುದು ಯಾರು, ವಿಶ್ವಾಸ ಕೊಡುದು ಯಾರು, ನಂಬಿಕೆಯನ್ನು ನಿರ್ಮಾಣ ಮಾಡೋದು ಯಾರು? ಅದು ತಾಯಂದ್ರೆ. ಅದಕ್ಕೋಸ್ಕರ ಮನೆಯಲ್ಲಿ ಒಬ್ಬೊಬ್ಬ ಹಬ್ಬಕ್ಕೆ ಹುಟ್ಟಬೇಕು ಅಂತ. ಅದರ ಅರ್ಥ ಏನು, ಕತ್ತಿ ಇಟ್ಕೊಂಡು ಕೋಬಿ ಇಟ್ಕೊಂಡು ಬಾಣ ಇಟ್ಕೊಂಡು ಯುದ್ಧ ಮಾಡಬೇಕು ಅಂತ ಹೇಳಿದ, ಮಾನಸಿಕವಾಗಿ ತಯಾರಾಗಬೇಕು ಅಂತ. ಇವತ್ತಿನ ಪರಿಸ್ಥಿತಿ ನಿಮ್ಗೆಲ್ಲರೂ ಗೊತ್ತು, ನಾನು ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ಭಾರಿ ಕೆಟ್ಟದಿದೆ, ಭಾರಿ ಕೆಟ್ಟದಿದೆ. ಒಂದು ಕಡೆಯಲ್ಲಿ ಜಿಹಾದಿ ಒಂದು ಆಕ್ರಮಣ, ಇನ್ನೊಂದು ಕಡೆಯಲ್ಲಿ ವಿದೇಶಿ ಮತಾಂತರ ಮಾಡುವಂಥವರ ಆಕ್ರಮಣ. ಅದಕ್ಕಿಂತ ಹೆಚ್ಚು ನಮ್ಮ ಎದುರೇ ಇದ್ದು ನಮ್ಮವರೇ ಅಂತ ಹೇಳಿಕೊಂಡಿರುವಂಥ ಜನ, ನಮ್ಮನ್ನು ದಾರಿ ತಪ್ಪಿಸುವಂಥ ಜನ. ಇದು ಹಿಂದೂ ಅಂದರೆ ಧರ್ಮನೇ ಅಲ್ಲ, ಇದೊಂದು ಅಸಹ್ಯ, ಇದು ಈ ಧರ್ಮವನ್ನು ನಾಶ ಮಾಡಬೇಕು ಯಾರು ಹೇಳಿದ್ರೆ ನಮ್ಮವರೇ, ಹಿಂದೂ ಧರ್ಮದಲ್ಲಿ ಹುಟ್ಟಿದಾನೆ ಹೇಳಿದ್ರು. ಅಂಥ ಸಮಾಜವು ನಮಗೆ ಆಕ್ರಮಣ ಮಾಡುತ್ತೆ. ಹೀಗೆ ಎಲ್ಲರೂ ನಮ್ಮ ಮೇಲೆ ಸುತ್ತಲಿನ ಆಕ್ರಮಣ. ನಾವೇನು ಮಾಡಿದ್ದೇವೆ ಅಂತ ಕೇಳಿದ್ರೆ ನಾವು ನಿದ್ದೆ ಮಾಡಿದ್ದೇವೆ. ನಮಗೆ ಯಾವ ತಲೆಬಿಸಿ ಇಲ್ಲ. ಬೆಳಗಿಂದ ರಾತ್ರಿ ದುಡಿಯೋದು, ಮಜಾ ಮಾಡೋದು, ಖುಷಿ ಪಡೋದು, ಟಿ ವಿ ನೋಡೋದು, ಇನ್ನೊಂದು ನೋಡೋದು, ಅಷ್ಟೇ ಇದ್ದೇವೆ ನಾವು. ಸಮಾಜಕ್ಕೆ ಇಂಥ ದೊಡ್ಡ ಒಂದು ಆಕ್ರಮಣ ನಡೀತಾ ಇದೆ, ನಾವು ಉಳಿಯೋದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಉಳ್ಳಲ್ಲದಲ್ಲಿ ನಾನು ಪ್ರತಿ ಬಾರಿಯೂ ಹೇಳ್ತಾ ಇದ್ದೇನೆ, ಮನೆಯಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ ಈಗ. ಅದರಿಂದಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಸಾಂಖ್ಯದ ಭಾರಿ ಭಂಗ ಮಾರ. ನಾನು ಮೈಸೂರಿಗೆ ಹೋಗಿದ್ದೆ, ನಿಮಗೆ ಹೇಳಬೇಕು ನಜಿಸ್ತದೆ. ಮೈಸೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸ್ವಾಮೀಜಿಯವರು. ಮೆರವಣಿಗೆಯಲ್ಲಿ ಹೋಗಬೇಕಾದ್ರೆ ನನ್ನ ಹತ್ತಿರ ಇದ್ದಂಥವರು ನೋಡಿ ಅವನು ಯಾರಂತ ಗೊತ್ತಿಲ್ಲ. ಅವನೊಬ್ಬ ಮುಸಲ್ಮಾನ, ಅವನಿಗೆ 3 ಜನ ಹೆಂಡತಿಯರು. ನಾನು ಹೇಳಿದೆ ನಮ್ಮಲ್ಲಿ 4-5 ಜನ ಇದ್ದಾರೆ. ಅದಲ್ಲ, ಅವನಿಗೆ ಮಕ್ಕಳು ಎಷ್ಟು ಗೊತ್ತಾಗಿದೆ ಇಲ್ಲ. ಅವನಿಗೆ 37 ಮಾತ್ರ. ಅವನಿಗೆ 37 ಮಕ್ಕಳನ್ನು ಒಬ್ಬನಿಗೆ ಸಾಕ್ಲಿಕ್ಕೆ ಆಗ್ತದೆ. ನಮಗೊಂದು 3 ಮಕ್ಕಳನ್ನು ಸಾಕ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲ ನಮ್ಮ ಸ್ವಂತದಲ್ಲಿದ್ದೇವೆ, ಸ್ವಂತ ಹೊಡೆಯೋದಿಲ್ಲ ಅಂತ, ನಮ್ಮ ಮಕ್ಕಳೇ ಹೊಡೆಯೋದಿಲ್ಲ ಅಂತ. ನಮ್ಮ ಸಂಖ್ಯೆ ಕಡಿಮೆ ಆದರೆ ಈ ದೇವಸ್ಥಾನಕ್ಕೆ ಬರುವವರು ಈಗ ಬ್ರಹ್ಮ ಕೆಲಸ ಮಾಡ್ಬೇಕು, ಮತ್ತೊಂದು ಮಾಡುವಾಗ ಅಷ್ಟಭಂಗದಲ್ಲಿ ಏನು ಬರ್ತದೆ ಗೊತ್ತಿಲ್ಲ ನನಗೆ. ಬ್ರಹ್ಮ ಕೆಲಸ ಮಾಡಿದ ಆ ದೇವಸ್ಥಾನಕ್ಕೆ ಬರುವವರು ಯಾರು? ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋರು ಯಾರು? ದೇವಸ್ಥಾನಕ್ಕೆ ಏನಾದ್ರು ತೊಂದರೆ ಇದೆ ಅದನ್ನು ರಕ್ಷಣೆ ಮಾಡುವವರು ಯಾರು? ಸಂಖ್ಯೆ ಇಲ್ಲ ಮಾತ್ರ. ಎರಡನೇದು, ಇದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಸಂಖ್ಯೆಯೇ ಮಹತ್ವ. ನಾನು ತುಂಬ ಬಾರಿ ಹೇಳಿದ್ದೇನೆ. ಉಳ್ಳಾಲದಲ್ಲಿ ನೀವು ಗೆಲ್ತೀರಾ, ಚಂದ್ರಶೇಖರ್ ಚಂದ್ರ ಇರ್ಬೋದು, ಸಂತೋಷರು ಇರ್ಬೋದು, ಅಥವಾ ಸತೀಶ್ ಕುಂಪಾಲ ಇರ್ಬೋದು, ಜನ ನಾವು ನಿಲ್ಲಿಸ್ತೇವೆ. ಎಲ್ಲರೂ ಹೇಗಿದ್ರು ಸಂಖ್ಯೆನಿಲ್ಲ ನಮ್ಮ ಹತ್ರ. ಈ ಪರಿಸ್ಥಿತಿ ಇವತ್ತು ಎಲ್ಲ ಕಡೆಯಲ್ಲಿ ಬರ್ತಾ ಇದೆ. ಅದಕ್ಕೆ ಸಂಖ್ಯೆ ಭಾರಿ ಪ್ರಮುಖವಾದಂಥ ಸಂಗತಿ. ಅದಕ್ಕೆ ಸಂಖ್ಯೆನೇ ಇರಬೇಕು, ಸಂಘಟಿತನಾಗಿರ್ಬೇಕು, ಜಾಗೃತನಾಗಿರ್ಬೇಕು. ಅದಕ್ಕೆ ಪ್ರೇರಣೆ ಹಬ್ಬ. ಅದಕ್ಕೋಸ್ಕರ ಹಬ್ಬಕ್ಕಿನ ಹೆಸರಿನಲ್ಲಿ ಹಿಂದೂ ಸಂಘಟನೆ ಕಾರ್ಯ ಆಗಲಿ ಅಂತ. ದೇವಸ್ಥಾನ ಆಗೋದು ಒಂದು ಭಾಗ, ಹಿಂದೂ ಸಂಘಟನೆ ಕಾರ್ಯ ಆಗಬೇಕು. ಅದಕ್ಕೋಸ್ಕರ ಯೋಜನೆ ಮಾಡಿ ಎಲ್ಲ ಕಡೆಗೆ ಹೋಗ್ಬೇಕು ಅಂತ, ಖಂಡಿತ ಎಲ್ಲ ಕಡೆಗೆ ಹೋಗುವಂಥ ಕೆಲಸ ಆಗಲಿ. ಯಾರ್ಯಾರು ಒಬ್ಬೊಬ್ಬರು ಯೋಚನೆ ಮಾಡಿ ನಾನೇನು ಮಾಡಬೇಕು ಈ ಕಾರ್ಯದಲ್ಲಿ. ಒಂದು ಒಳಸಂಗ್ರಹ, ಎರಡನೇದು ಕಾರ್ಯ, ಮೂರನೇದು ಸಂಘಟಿತವಾದಂಥ ರೀತಿಯಲ್ಲಿ ಹಿಂದೂ ಸಮಾಜದಲ್ಲಿ ಅದಕ್ಕೆ ಶಕ್ತಿ ಕೊಡುವಂಥ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಕಡೆಗೆ ಯಾವಾಗಲೂ ಇರ್ತದೆ. ತುಂಬ ಸಂತೋಷ ಆಯಿತು. ಕೊಂಡೆವರು ಸ್ವಾಮೀಜಿಯವರು ಇಲ್ಲಿ ಬಂದಿದ್ದಾರೆ, ಅದೇ ನನಗೆ ಭಾರಿ ಶಕ್ತಿ ಕೊಡು. ನಾನು ಬಂದದ್ದು ಮುಖ್ಯವಾಗಿ ಸ್ವಾಮೀಜಿಯವರು ಇದ್ದಾರೆ ಬಂದಿರೋದು. ಮೊನ್ನೆಯವ್ರ ಹತ್ರ ಹೇಳ್ತಾರೆ ಹೀಗೆ ಅಂತ ಎಲ್ಲ ಒಳ್ಳೆ ಕಾರ್ಯಗಳಿಗೆ, ಹಿಂದೂ ಕಾರ್ಯಗಳಿಗೆ ನಾನು ವಿವರಿಸಲಿಕ್ಕೆ ಹೋಗುದಿಲ್ಲ. ನೀವು ಪುರುಸತ್ತಿದ್ದಾಗ ಒಂದು ನನಗೆ ಹಾರ್ಟ್ ಆಪರೇಷನ್ ಸಂದರ್ಭದಲ್ಲಿ ಸ್ವಾಮೀಜಿಯವರು ಬಂದಿದ್ದು ನನಗೆ ಶಕ್ತಿ ತುಂಬಿಸ್ಲಿಕ್ಕೆ. ಆಗ ನಮ್ಮ ಮನೆಯಲ್ಲಿ 1.25 ಗಂಟೆ ಏನೇನು ನಡೀತಾ ಇದೆ ಆಶ್ರಮದಲ್ಲಿ, ನಾನು ಅಂತ ಹೇಳಿದೆ ಏನೇನು ಆಶ್ರಮದಲ್ಲಿ ನಡೀತಾ ಇದೆ ಅಂದರೆ, ನನಗೆ ಅದನ್ನು ಯಾರ್ಯಾರು ಕೇಳಿದ್ದಾರೆ ಅಲ್ಲಿದ್ದಂಥ ಒಂದು 8 ಅಕ್ಷರ ಅಭೂತಪೂರ್ವಕವಾಗಿ ಒಂದು ಪ್ರೇರಣೆ ಸಿಕ್ಕಿದೆ ಅಂತ. ಆ ರೀತಿ ಕೆಲಸ ಮಾಡಿ ತುರ್ತು ಕಾರ್ಯ ಇದ್ದದ್ದರಿಂದ ನನಗೊಂದು ಅವಕಾಶ ಸಿಕ್ಕಿ ಇಲ್ಲಿ ಬಂದಾಗ ಸ್ವಾಮೀಜಿಯವರು ದೀಪೋತ್ಸವ ಹಚ್ಚುವ ಹೊತ್ತಿನಲ್ಲಿ ನಾನು ಇರುವಂಥದ್ದು ಅವಕಾಶ ಸಿಕ್ತು. ನಾನು ಈಗ ಬರುವಂಥ ಯೋಚನೆ ಇರಲಿಲ್ಲ, ಸ್ವಲ್ಪ ತಡವಾಗಿ ಬರುವುದು ಅಂತ. ಮತ್ತೆ ಇಲ್ಲಿಗೆ ಹೊಂದಾಣಿಕೆ ಮಾಡ್ಕೊಂಡು ಬಂದೆ. ತುಂಬ ಖುಷಿಯಾಯ್ತು ಸ್ವಾಮೀಜಿಯವರ ನಿಮ್ಮ ಆಶೀರ್ವಾದ ಇರಲಿ. ಎಲ್ರಿಗೂ ಶುಭವಾಗಲಿ. ಬಂದೆ ಮಾತಾಡ ಶ್ರೀಕರ್ಗನವರಿಗೆ 2 ಮಾತು ಹೇಳ್ತಾರೆ. ಪ್ರಥಮವಾಗಿ ನಮ್ಮ ಉಳ್ಳಾಲ ಮಾಗಣಿ ದೇವರು ಸೋಮನಾಥನಿಗೆ ಸಾಷ್ಟಾಂಗ ವಂದಿಸುತ್ತಾ, ಅವರ ಕುಟುಂಬದ ಪ್ರಶ್ನೆ ಆಗುವಾಗ ರಾಣಿ ಹಬ್ಬಕ್ಕನ ಒಂದು ವಿಷಯ ಬಂತು. ಆ ಪ್ರಶ್ನೆ ಮುಂದೆ ಹೋಗ್ಬೇಕಾದ್ರೆ ಆಗುದಿಲ್ಲ. ಇದು ಫಸ್ಟ್
ಪೋಸ್ಟಿಗೆ ಆಗಬೇಕು ರಾಣಿ ಹಬ್ಬಕ್ಕಂದ್ರೆ ಅದೆಂಥದ್ದು ಅಲ್ಲಿ ಒಂದು ಎದುರುಗಡೆ ನಿಮ್ಮ ಮನೆ ಎದುರುಗಡೆ ಒಂದು ಮನೆ ಕಾಣ್ತಾ ಉಂಟು, ಅದು ಹಬ್ಬಕ್ಕನೇ ಇದ್ದದ್ದು. ಅಲ್ಲಿ ಒಬ್ರು ಇದ್ದಾರೆ, ಅವ್ರು ಪ್ರಶ್ನೆ ಹೇಳುವವರಿಗೆ ನನ್ನ ಹೆಸರು ಗೊತ್ತಿಲ್ಲ, ನನಗೆ ಅವರ ಪರಿಚಯ ಸಹ ಇದೆ, ನನ್ನ ಹೆಸರು ಹೇಳಿದ್ರು, ಅವ್ರು ಬರಬೇಕು, ಅವರು ಮಾಡಬೇಕು. ಹಾಗೆ ಆ ಎಲ್ಲ ಪರಿಸರದ ಮನೆಯವರು ಆ ಕುಟುಂಬದವರೆಲ್ಲ ಬಂದರು ಒಂದು ದಿವಸ ಮನೆಗೆ ರಾತ್ರಿ. ಹೀಗೆ ನೀವು ಬರಬೇಕು. ನಾನು ಹೇಳಿದ ಪ್ರಶ್ನೆಗೆ ನಾನು ಇಲ್ಲ ಮಾರೆ, ಯಾಕಂದರೆ ನನಗೆ ಕಷ್ಟ ಮನುಷ್ಯರು ನಮ್ಗೆಲ್ಲರಿಗೆ ಬರ್ತಾರೆ. 100 ರೂಪಾಯಿ ಕಷ್ಟ ಇದ್ರೆ 1000 ರೂಪಾಯಿ ಕಷ್ಟ ಹೇಳ್ಕೊಳ್ಳೋಕ್ಕಿಂತ ಅಂತ ಹೇಳಿದ್ರು. ಪ್ರಶ್ನೆಯಲ್ಲಿ ಸಾವಿರಾರು ಬರ್ತಾರೆ ಪರಿಹಾರಗಳು. ಅದನ್ನು ಮಾಡಿಟ್ಟು ಹೋದರೆ ನಮ್ಮ ಆಯುಷ್ಯ ಸಾಲೋದಿಲ್ಲ, ನಮ್ಮ ಸಂಪತ್ತು ಸಹ ಸಾಲೋದಿಲ್ಲ. ಹಾಗೆ ಆನ್ಸರ್ ಕೊಟ್ಟೆ, ಇಲ್ಲ ಅದು ಬೇರೆ ವಿಷಯ, ಬಹಳ ಕಷ್ಟದಲ್ಲಿ ಇದ್ದೇವೆ. ಅವ್ರ ವಿಷಯ ನಿಜ ಸ್ಥಿತಿ ಹೇಳಿದಾಗ ನಾನು ಒಪ್ಪಿದೆ, ಯಾಕಂದರೆ ನನ್ನಿಂದ ಅದನ್ನು ತಡೆಯಾಗೋದು ಬೇಡ, ನಿಮಗೆ ಬರ್ತೇನೆ ಮನೆ. ಹಾಗೆ ನಮ್ಮ ಮನೆ ಅಂಗಳದಲ್ಲೇ ಪ್ರಶ್ನೆ ಆಯಿತು. ಇದೆಲ್ಲ ಪ್ರಶ್ನೆ ಅವ್ರಿಗೆ ಪರಿಹಾರ ಹೇಳಿದರು. ಹಬ್ಬಕ್ಕನ ವಿಷಯದಲ್ಲಿ ಮೊದಲಾಗಬೇಕು, ಯಾಕಂದರೆ ಎಲ್ಲರಿಗೆ ಗೊತ್ತಿಟ್ಟ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಹಬ್ಬಕ್ಕನಿಗೆ ಮೋಕ್ಷ ಆಗಲಿಲ್ಲ, ಅವಳಿಗೆ ಕುತಂತ್ರದಲ್ಲಿ ಕೊಂದದ್ದು, ಅವಳ 2 ಮಕ್ಕಳನ್ನು ಸಹ ಕೊಂದದ್ದು. ಹಾಗೆ ಅವರ 2 ಮಕ್ಕಳು ಅವಳಿಗೆ ಮೋಕ್ಷ ಆಗಲಿಲ್ಲ, ಅದಾಗಬೇಕು. ಅವಳ ಕೆಲವು ಸಾನ್ನಿಧ್ಯ ಉಂಟು, ರಕ್ತೇಶ್ವರಿ, ಕೊರತಿ, ತುಂಬ ಎಲ್ಲ ಹೇಳಿದ್ದಾರೆ. ಆ ಸಾನ್ನಿಧ್ಯ ಇದೇ ಪರಿಸರದಲ್ಲಿ, ನಮ್ಮ ಪರಿಸರದಲ್ಲಿ ಇದೆ. ಮತ್ತೆ ನಮ್ಮಲ್ಲಿ ಕೆಲವು ಕಡೆ ಅಯ್ಯಪ್ಪ ಮಂದಿರ, ಒಳಚಿತ್ತಾಯ, ಅಲ್ಲೆಲ್ಲ ರಕ್ತೇಶ್ವರಿ ಎಲ್ಲ ಪ್ರತಿಷ್ಠೆ ಆಗಿದೆ, ನಾದಂದೆಲ್ಲ. ಅದು ಒರಿಜಿನಲ್ ಅಲ್ಲ, ಅವರಿಗೆ ಕಂಡಿದೆ ಪ್ರಶ್ನೆಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಮೂಲ ಅವರು ಹುಡುಕಲಿಲ್ಲ, ಅವರು ಮಾಡಿದ್ದಾರೆ, ಅವರ ಕೆಲಸ ಮುಗಿಯಿತು. ಆದರೆ ಮೂಲ ಇನ್ನುಂಟು, ಅದು ಆಗಬೇಕು. ಹಾಗೆ ಆಗುವಾಗ ಇದಕ್ಕೆ ನಾನು ಇನ್ನೊಂದು ಹಂತಕ್ಕೆ ಬರ್ತೇನೆ. ನಮ್ಮದು ಈ ಉತ್ಸವ ಯಾವುದೋ ಒಂದು ರಾಜಕೀಯ ಪ್ರೇರಿತ ಅಲ್ಲ, ಹಿಂದೂ ಸಮಾಜ ಒಟ್ಟಾಗಬೇಕು. ಮತ್ತು ನಾವೇನು ಹಬ್ಬಕ್ಕೆ ಉತ್ಸವ ಮಾಡೋದಿಲ್ಲ, ವೈಭವ ಇಲ್ಲ. ಹಬ್ಬಕ್ಕಂದು ಸಾನ್ನಿಧ್ಯಗಳು ಜೀರ್ಣೋದ್ಧಾರ ಆಗಬೇಕು, ಊರಿಗೆ ಸಮಸ್ತ ಹಿಂದೂ ಸಮಾಜ ಬಾಂಧವರಿಗೆ ಒಳ್ಳೇದಾಗಬೇಕು. ಅದು ಯಾಕೆ ಹೇಳ್ತಾ ಇದ್ದೇನೆಂದರೆ, ಈಗ ನಮ್ಮಲ್ಲಿ ದುಡ್ಡು ಇದು ಯಾವುದು ಬೇಡ, ಎಂತ ನಮಗೆ ವೈಭವ ಇಲ್ಲ, ತನು ಮನ ಧನ ತಮ್ಮದು ಬೇಕು. ಅದೇ ಚಂದ್ರಾಸೆ ಹೇಳಿದಾಗ ಪ್ರತಿಯೊಬ್ಬ ಹಿಂದೂ ಸಮಾಜದವರು ಕನಿಷ್ಠ ಒಂದು 100 ರೂಪಾಯಿ ಕೊಟ್ಟರೆ ನಮ್ಮ ಕಾರ್ಯ ಆಗ್ತದೆ. ಮತ್ತೆ ಬಾಕಿದ್ದು ನಮಗೆ ದೊಡ್ಡ ಭವನ ಕಟ್ಟಲಿಕ್ಕಿಲ್ಲ, ಉತ್ಸವ ಮಾಡಲಿಕ್ಕಿಲ್ಲ. ಎಲ್ಲ ಸಮಾಜದವರು, ಅದರಲ್ಲಿ ಗಾಣಿಗ, ಬಂಟ, ಪೂಜಾರಿ, ತೀಯ, ಭಗವತಿ, ಕೊಂಕಣಿ, ಬ್ರಾಹ್ಮಣ, ಅದೇನಿಲ್ಲ, ಎಲ್ಲರೂ ಸೇರಿ ಮಾಡಬೇಕಾದ ಕೆಲಸ. ಅದು ಪ್ರಥಮವಾಗಿ ನಾನು ಹೇಳ್ತೇನೆ. ಆಗ ಹಬ್ಬಕ್ಕೆ ಉತ್ಸವದವರು ಸಹ ಬಂದರು. ಮಾಜಿ ಅಧ್ಯಕ್ಷರು ಸದಾನಂದ ಬಗೆಯಲ್ಲಿದ್ದಾರೆ. ಈಗೀಗ ಕೇಳ್ತಾ ಉಂಟು, ಹೌದು ಇದು ಹಬ್ಬಕ್ಕೆ ನಮ್ಮ ಮನೆಗೆ ಬಂದು ಇಲ್ಲಿ ಈಗೀಗ ಉಂಟು. ಮತ್ತೆ ಅವರಿಗೆ ಕೆಲವು ವಿಷಯ ಹೇಳಿದೆ. ಆಗ ಅವರು ಯಾರು ಪೂಜಾರಿ, ತುಕಾರಾಮ್ ಪೂಜಾರಿ ಅವರು ಬಂದರು. ಅವ್ರು ಬಂದು ಹೇಳಿದರು, ಇಲ್ಲ ಅದು ಹಬ್ಬಕ್ಕೆ ನಮ್ಮ ಲೆಕ್ಕದಲ್ಲಿ 4 ಉಂಟು ಅಂತೇಳಿ. ಅದನ್ನು ನಾನು ಹಿಸ್ಟ್ರಿ ಅಷ್ಟು ಓದಿದ್ದವಲ್ಲ, ಆದರೆ ಅದು ಮುಂದಕ್ಕೆ ಚಿಂತನೆ ಮಾಡುವ. ಹಾಗೆ ಒಬ್ಬೊಬ್ಬರೇ ಬಂದರು. ಸ್ವಲ್ಪ ಸಮಯದ ನಂತರ ಕೊಂಡಣದಿಂದ ಸ್ವಲ್ಪ ಜನ ಬಂದರು. ಅವರು ಇವರು ಬಂದಿದ್ದಾರೆ ಗೊತ್ತಿಲ್ಲ, ಯಾದವ ಕುಟುಂಬದವರು ಕರ್ಕೊಂಡ್ಬಂದು. ಅದು ರಕ್ತೇಶ್ವರಿ ಬೊಕ್ಕ ಇನ್ನೊಂದಿಗೆ ರಕ್ತೇಶ್ವರಿ ಉಂಡು, ಆ ಒಂದುಂಡು ಉತ್ತಾರಡು ಹರೀಶರು ಆಯ್ತಾ ಪ್ರಶ್ನೆ ದೀದು ಅಲ್ಪ ಲಂಚನೆ ಅಂಡು ಅక్కడ ಊರದ ಪ್ರಶ್ನೆ ದೀನಾಗ ಅಲ್ಲಿ ಬಂತು. ಇದು ನಿಮ್ಮ ಪ್ರಶ್ನೆ ಊರಿದ್ದಾಗೋದಿಲ್ಲ, ಈ ಜಾಗದ ಭೂಮಿ ಒಡೆಯಾಗ. ಹಾಗೆ ಅದು ಕಿಣಿಯರ ಮನೆ, ನಮ್ಮದು ದೊಡ್ಡ ಮುಂಡೋಳಿ ಆಸ್ತಿ ಅಂತ ಹೇಳ್ತೇವೆ, 126 ಎಕರೆ ಎಲ್ಲ ಗೌರ್ಮೆಂಟ್ ಉಳುವಲ್ಲಿ ಒಡೆಯೋದೆಲ್ಲ ಹೋಗಿದೆ, ಪರವಾಗಿಲ್ಲ. ಅವ್ರ ಪ್ರಶ್ನೆ ಇಟ್ಟಾಗ ಅವ್ರ ಮನೆಯವ್ರು ಬರಬೇಕು, ಲಕ್ಷ್ಮೀ ನರಸಿಂಹ ದೇವರದ್ದು ಪ್ರಸಾದ ಬರಬೇಕು ಅಂತ ಹೇಳಿ ಮನೆಗೆ ಬಂದರು. ನಾನು ಹೇಳಿದ ಪ್ರಶ್ನೆ ಎಲ್ಲ ನಾನು ದೂರ ಮಾರಾಯ, ನಾನು ಅದೇ ಒಂದೇ ಶಬ್ದ ಗಂಟೆಗೆ, ಅದು ಬೇಡ ಅಂತ ಹೇಳಿ. ಇಲ್ಲ ನನಗೋಸ್ಕರ ಬರಬೇಕು, ಆಯ್ತು ನಿಮ್ಮ ಊರಿಗೆ ಒಳ್ಳೇದಾಗೋದಾದ್ರೆ ನಾನು ಬರ್ತೇನೆ. ಅಲ್ಲಿ ಪ್ರಶ್ನೆ ಆಯಿತು, ಅಲ್ಲಿ ಸಹ ಪರಿಹಾರ ಆಗಿ ತುಂಬ ಹೇಳಿದರು. 7 ಸೇರಿ ಉಂಟು, ಕೆರೆ ಉಂಟು, ಮತ್ತು ಇಲ್ಲಿ ರಕ್ತೇಶ್ವರಿ ಆಗಬೇಕು, ಎಲ್ಲ ಸಾನ್ನಿಧ್ಯಗಳು ಹೇಳಿದರು. ಅದು ಕೆಲಸ ಆಗ್ತಾ ಉಂಟು. ಆದರೂ ಸಹ ಕೆಲಸ ಆಗಲಿಕ್ಕೆ ಬಹಳ ವೇಗದಲ್ಲಿ ಆಗ್ತಾ ಉಂಟು. ಆದರೆ ಸಹ ರಕ್ತೇಶ್ವರಿ ಆಗಬೇಕಾದ್ರೆ ಮತ್ತೆ ಕೆಲವು ಅದಕ್ಕೆ ಪೂರಕ ಬರಬೇಕು. ಈಗ ಅದರದ್ದು ಆಗ್ತಾ ಉಂಟು.
ಹಾಗೆ ಇಲ್ಲಿ ಸಹ ಪ್ರಶ್ನೆಯಲ್ಲಿ ಬಂತು, ರಾಣಿ ಹಬ್ಬಕ್ಕ ಕೆಲವು ಆರಾಧಿಸಿದಂಥ ದೇವಸ್ಥಾನಗಳು, ಸೋಮನಾಥ ಗೊತ್ತುಂಟು, ಭಗವತಿ ಗೊತ್ತುಂಟು, ಮಲರಾಯ ಗೊತ್ತುಂಟು. ಆದ್ದರಿಂದ ಆ ಪ್ರಶ್ನೆಯಲ್ಲಿ ಕೆಲವರು ಹೇಳಿದ್ರು, ಒಬ್ಬರು ನಮ್ಗೆ ಹೀಗೆ 4 ಭಂಡಾರ ಇಲ್ಲಿ ಕಟ್ಟೆಗೆ ಬರ್ತಿತ್ತು ಅಂತೇಳಿ. ನಾನು ಆಗ ಸ್ವಲ್ಪ ಆಲೋಚನೆ ಮಾಡಿದೆ, ಯಾಕೆ ನಮ್ಮ ಮನೆಗೆ 4 ಕಟ್ಟೆ ಭಂಡಾರ ಬರ್ತದೆ ಅಂತ. ಮತ್ತೆ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗ್ ಅಲ್ಲಿ ಫ್ಲಾಶ್ ಆಯಿತು, ಟ್ಯೂಬ್ಲೈಟ್ ಹೊತ್ತಿ. ಯಾಕಂದ್ರೆ ರಾಣಿ ಹಬ್ಬಕ್ಕೆ ಇದ್ದಿದ್ದರಿಂದ ಅವಳ ಭೇಟಿಗೆ ಈ ದೇವರುಗಳೆಲ್ಲ ಬರ್ತಿದ್ರು ಅಂತೇಳಿ. ಹಾಗೆ ಅದು ಒಂದು ವಿಷಯ. ಹಾಗೆ ಒಂದು ಈಗ ನಾವು ಜೀರ್ಣೋದ್ಧಾರ ಮಾಡೋದ್ರಲ್ಲಿ ಮೊನ್ನೆ ಅರುಣ್ ಭಟ್ರ ಮನೆಗೆ ಹೋಗಿದ್ದು ಅವರಿಗೆ ಹೇಳಿಕೆ ಕೊಡ್ಲಿಕ್ಕೆ. ಆಗ ಅವರು ಒಂದು ಪ್ರಸ್ತಾಪವನ್ನು ನಮ್ಮ ಮುಂದಿಟ್ಟು, ರಾಣಿ ಹಬ್ಬಕ್ಕ ಈಗ ಜಲಕಕ್ಕೆ ಹೋಗುವ 9 ಕೆರೆ ಅಲ್ಲ, ಒರಿಜಿನಲ್ ಅವರ ಕೆರೆ. ನಮ್ಮ ಜುಮ್ಮಾ ಮಸೀದಿಯ ಪಕ್ಕದಲ್ಲಿ ಅವರ ಹಿರಿಯರ ಮನೆ ಉಂಟು, ಬಸ್ತಿ ಪಕ್ಕ. ಅದೇ ಅಲ್ಲೇ ಹಬ್ಬಕ್ಕೊಂದು ಬಸದಿ ಸಹ ಇದೆ. ಈ ಕೆರೆಗೆ ಬರ್ತಿತ್ತು, ಕಾರಣಾಂತರಗಳಿಂದ ನಿಂತೋಗಿದೆ, ಏನೋ ತೊಂದರೆ ಆಗಿದೆ. ಮತ್ತೆ ಅದು ಅಲ್ಲೇ ಆಯಿತು, 9 ಕೆರೆ ಆಯಿತು ಅಂತೇಳಿ ಅದು ಸಹ ಅವರು ಪ್ರಶ್ನೆ ಹೇಳಿದ್ರು. ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗುವಾಗ ಒಂದೊಂದು ವಿಷಯ ಹೇಳ್ತಾ ಇದ್ರು. ಮತ್ತೆ ಪದ್ಮನಾಭ ನೀಲೇಶ್ ತಂತ್ರಿ ಅವರಿಗೆ ಹೋಗುವಾಗ ಅವರು ತುಂಬಾ ಹಬ್ಬಕ್ಕನ ಕಥೆ ಹೇಳಿದ್ರು, ಹೀಗೀಗ ಉಂಟು ಎಲ್ಲ ಸಾನ್ನಿಧ್ಯ. ಹೌದು, ಎಲ್ಲ ಕಾಲ ಪೂರಕವಾಗಿ ಬರ್ತಾ ಉಂಟು. ಈಗ ಹಬ್ಬಕ್ಕನದು 500ನೇ ವರ್ಷ ಆಚರಣೆ ಇಡೀ ನಮ್ಮ ಇದರಲ್ಲಿ ಆಗ್ತಾ ಉಂಟು. ಹಾಗೆ ಕೆಲವು 500, 100 ತುಂಬ ವರ್ಷ ಆಚರಣೆಗಳು ಆಗ್ತಾ ಉಂಟು. ಈಗ ಕಾಲ ಕೂಡಿ ಬಂದಿದೆ ಅಂತ ಕಾಣ್ತದೆ. ಹಾಗೆ ಹಬ್ಬಕ್ಕನ ಒಂದು ವಿಷಯದಲ್ಲಿ ಬಹಳಷ್ಟು ಜನ ಇದು ಪ್ರಶ್ನೆಗಳು ಮಾಡ್ತಾ ಇದ್ದಾರೆ, ಅದು ಏನಾದರೂ ಮಾಡ್ಬೇಕಂತ. ಎಲ್ಲರೂ ಮಾಡೋದಾದ್ರೆ ನಾನು ತಯಾರಾಗ. ಮತ್ತೆ ಲತಾ ರೈ ಅಂತೇಳಿ ಒಬ್ಬರು, ಅವರು ಹಬ್ಬಕ್ಕನ ವಿಷಯದಲ್ಲಿ PhD, ಅವರು ಡಾಕ್ಟರ್ ಲತಾ ಪೈ ಸ್ಟಡಿ ಮಾಡಿದ್ದಾರೆ. ಅವರು ಸಹ ಒಂದು ಹಬ್ಬಕ್ಕನ ಈ ಮಣ್ಣಿಗೆ, ಹಬ್ಬಕ್ಕ ಈ ನೆಲೆಸಿದಂಥ ಮಣ್ಣಿಗೆ ಏನಾದರೂ ನಾವು ರಿಟರ್ನ್ ಗ್ರ್ಯಾಟಿಟ್ಯೂಡ್ ತೋರಿಸಬೇಕು ಅಂತ ಹೇಳಿದ್ದಕ್ಕೆ ಅವರು ಸಹ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಎಲ್ಲರೂ ಸೇರಿದ್ರು. ನಮ್ಮ ಮನೆಯಲ್ಲಿ ವರ್ಷ ಪ್ರತಿ ಹಬ್ಬಕ್ಕನ ಸಾನ್ನಿಧ್ಯ ಇತ್ತು ಅಂತ ಹೇಳಿದ್ದಕ್ಕೆ ರಕ್ತೇಶ್ವರಿ ಆರಾಧನೆ ಇತ್ತು. ಆದರೆ ಈ ರಕ್ತೇಶ್ವರಿ ಹಬ್ಬಕ್ಕ ಜೈಲು ಮನೆತನದವರು ನಮಗೆ ಕೊಟ್ಟು ಹೋಗುವಾಗ ಮೂರ್ತಿಯನ್ನು ಬಳ್ಳಾರಿ ಮನೆತನದವರು ತಗೊಂಡೋಗಿದ್ದಾರೆ. ಅವರ ಮನೆಯಲ್ಲಿ ಆರಾಧನೆ ಆಗ್ತಾ ಉಂಟು. ಆದರೆ ಪ್ರಶ್ನೆ ಪ್ರಕಾರ ಸಾನ್ನಿಧ್ಯ ಇಲ್ಲುಂಟು, ಮೂರ್ತಿಯಲ್ಲೂ. ಈಗ ಕಾಲ ಕೂಡಿ ಬಂದಿದೆ, ಅದರ ಪ್ರಯತ್ನ ನಾವು ವರ್ಷ ಪ್ರತಿ ದುರ್ಗಾ ನಮಸ್ಕಾರ ಎಲ್ಲ ಮಾಡ್ತೇವೆ. ಅವತ್ತು ಅವರು ಬಂದರೆ ಎಲ್ಲ ಕಮಿಟಿಯವರು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟ ಮೇಲೆ ಇದಕ್ಕೆ ಬಹಳಷ್ಟು ಚಾಲನೆ ಸಿಕ್ಕಿತ್ತು. ಎಲ್ಲರೂ ಊರಿನ ಪ್ರಮುಖರು, ಸದಾನಂದ ಬಂಗೇರು, ಚಂದ್ರಸುಳ್ಳ ಎಲ್ಲ ಸೇರಿ ಏನು ಮಾಡೋದು, ದೊಡ್ಡ ಮಟ್ಟದಲ್ಲಿ ಏನು ಬೇಡ, ಸಾನ್ನಿಧ್ಯ ವೃದ್ಧಿ ಆಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ. ಮತ್ತೆ ನಮಗೆ ಉತ್ಸವ ಹಬ್ಬಕ್ಕೆ ಅರಮನೆ ಕಟ್ಟೋದು ಅದೆಲ್ಲ ಬೇಡ. ನಮಗೆ ಒಂದು ಸಲ ಸಾನ್ನಿಧ್ಯ ಅದು ಎಂತ ಹೇಳ್ತಾರೆ ಮೇಲೆ ಬಂದರೆ ಎಲ್ರಿಗೂ ಒಳ್ಳೇದಾಗ್ತದೆ. ಅದು ಮುಂದಿನ ದಿನದಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೋಡುವ ಹೇಗಾಗ್ತಾರೆ ಅಂತೆ. ಆದ್ದರಿಂದ ಎಲ್ರಿಗೂ ಒಳ್ಳೇದು. ಇದು ಬೇಸಿಕ್ ನಾನು ಹೇಳ್ತಾ ಇದ್ದು, ಬಾಕಿದ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಹಾಗೆ ಒಂದು ಕೋಟೆಪುರದ ಉಳ್ಳಾಲ ಕೋಡಿ ಅಂತ, ಕೋಟೆಪುರ ಅಂತ ಹೇಳ್ತೇವೆ. ಅಲ್ಲಿ ಕೋಟೆ ಜನಾಂಗದವರು ಒಂದು 4-5 ಮನೆ ವಾಸ್ತವಾಗ್ತದೆ. ಇಲ್ಲಿ 2-3 ಜನ ಬಂದಿದ್ದಾರೆ, ಮಾಧವ ಉಳ್ಳಾಲ ಪರಿಸರದವರು. ಅವರ ಮನೆ ಅಲ್ಲೇ ಇತ್ತು. ಅಲ್ಲಿ ಒಂದು ಹನುಮಂತ ಇತ್ತು, ಹನುಮಂತನ ಗುಡಿ ಈಗ ಸಹ ಉಂಟು. ನಾವು ಎಲ್ಲರೂ ಮಾತಾಡ್ತಾ ಇದ್ವಿ, ನಮ್ಮ ಶಾರದಾ ಉತ್ಸವ ಸಮಿತಿಯವರು ಸಹ ಅದೇನಾದರೂ ಅಲ್ಲಿ ಹನುಮಂತನಿಗೆ ಒಂದು ಜೀರ್ಣೋದ್ಧಾರ ಮಾಡಬೇಕಂತ. ಅಲ್ಲಿ 2 ಮುಸ್ಲಿಂ ಮನೆತನದವರು ಇದ್ದಾರೆ, ನಮ್ಮ ಆಪ್ತರು. ಅವರು ಮನೆ ಬಿಟ್ಟಿದ್ದಾರೆ, ಬಾಧೆ ತಡೆಯಲಿಕ್ಕಾಗಲ್ಲ. ಹನುಮಂತನ ಬಾಧೆ ಮತ್ತೆ ನಾದನ ಬಾಧೆ. ಅವರಿಗೆ ನಾವು ಪರಿಹಾರ ನಾವೇ ಹೋಗಿ ಸುಬ್ರಹ್ಮಣ್ಯದಲ್ಲಿ, ಮಂಜೇಶ್ವರದಲ್ಲಿ ಎಲ್ಲ ಮಾಡಿಸಿದ್ದೇವೆ ನಾವೇ. ಅದರ ನಂತರ ಅವರಿಗೆ ಸ್ವಲ್ಪ ಗುಣ ಉಂಟು, ಬಹಳ ಅವರಿಗೆ ತೃಪ್ತಿ ಉಂಟು. ಅವ್ರು ಹೇಳ್ತಾರೆ, ನಾವರ ಭಾಷೆಯಲ್ಲಿ ನಿಂಗಳ ಹನುಮಂತವರು ಎಂದ ಈಗ ಆಪರ್ನ ಭಾವ ನನಗೆ ಜಾಡಿ ಬೇಡ ಕೊಡ್ಬಾರ ಅಂತ. ಅವರ ಅಷ್ಟು ಸಹ ಒಂದು ಅವರ ಇದುಂಟು, ಯಾವುದು ಆಫರ್. ಮಾಧವರು ಹೇಳಿದ್ದಾರೆ, ಅವರ ಜಾಗೆಯನ್ನು ಸಹ ಕೊಡ್ತೇವೆ. ಅದಕ್ಕೆ ಜಾಗ ಒರಿಜಿನಲ್ ಗೇಣಿ ಅವ್ರು ಗೇಣಿದಾಗ ಕಾಣ್ತದೆ. ಒರಿಜಿನಲ್ ಓನರ್ ಸಿಕ್ಕೆ ಬಂಟ್ವಾಳ ಅಂತೇಳಿ ಮನೆ ಉಳಿಯಕ್ಕೆ ಹೋದಾಗ ಮೂಲೆಣ್ಣರಿಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋಗುವಾಗ ಅವ್ರು ಹೇಳಿದ್ರು, ಅದು ಸಿಕ್ಕೆ ಬಂಟ್ವಾಳರದು.
ಅದು ನಾನು ಹೇಳಬೇಕಾದ್ರೆ ಜಾಗ ಮಾಡೋದಂದ್ರೆ ಮಾಡಿದ್ದೆ. ಎಲ್ಲರೂ ಪೂರಕ ಇದು ಬರ್ತಾ ಉಂಟು ರೆಸ್ಪಾನ್ಸ್. ಒಂದೊಂದು ಕಡೆ ಹೋದಾಗ ಒಂದೊಂದು ರೆಸ್ಪಾನ್ಸ್. ಆದ್ರಿಂದ ಆ 2 ಮನೆತನದವರು ಸಹ ಕೊಡ್ಲಿಕ್ಕಿದ್ದಾರೆ. ಯಾರು ದಯವಿಟ್ಟು ಏನೋ ತಿಳ್ಕೊಳ್ಬಾರ್ದು. ಇದರಲ್ಲಿ ರಾಜಕೀಯ ಇಲ್ಲ, ಯಾವುದೇ ಜಾತಿ ಮತ ಭೇದ ಇಲ್ಲ, ಸ್ವಾರ್ಥ ಇಲ್ಲ. ನಮಗೆ ಒಂದು ಈ ಜೀರ್ಣೋದ್ಧಾರ ಕಾರ್ಯ ಆಗಿಬಿಟ್ರೆ ನಮ್ಮ ಕೆಲಸ ಅಲ್ಲಿಗೆ ಮುಗೀತಾರೆ. ನಮ್ದು ಅಕೌಂಟ್ ಫೈಲ್ ಕ್ಲೋಸ್ ಅಲ್ಲಿ. ಮತ್ತೆ ಬಾಕಿದು ದೇವರು ನಡೆಸ್ಕೊಡ್ತಾರೆ. ಎಲ್ಲ ಸಮಾಜದವರಿಗೆ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ಉಳ್ಳಾಲ ಹತ್ಬೇಕೆ. ರಾಣಿ ಹಬ್ಬಕ್ಕ ಉಳ್ಳಾಲಕ್ಕೆ ಮಾತ್ರ ರಾಣಿ ಹಬ್ಬಕ್ಕಲ್ಲ, ಅವಳು ನಮ್ಮ ತುಳುನಾಡಿಗೆ ರಾಣಿ ಹಬ್ಬಕ್ಕ. 17, 18 ಸೀಮೆ ರಾಣಿ ಹಬ್ಬಕ್ಕ. ನಮ್ಮ ಎಷ್ಟೋ ಗ್ರಾಮಗಳಿಗೆ ರಾಣಿಯವಳು. ಅದರಿಂದ ಎಲ್ಲ ಗ್ರಾಮದವರು, ಎಲ್ಲ ನಮ್ಮ ಮೂಡುಬಿದ್ರೆ, ಕಾರ್ಕಳ, ಬಂಟ್ವಾಳ, ಮನೆಯಲ್ಲಿ ಪಜೀರ್ ಎಲ್ಲ ಬರ್ತದೆ. ಆ ಸೀಮೆ ಮುಲ್ಕಿ ತನಕ ಬರ್ತದೆ. ಎಲ್ಲ ಸೀಮೆಯವರು ಇದರಲ್ಲಿ ಭಾಗಿಯಾಗಿ ಎಲ್ರಿಗೂ ಆ ದೇವರು ಮುಂದೆ ಸೋಮನಾಥನ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನಾನು 2 ಪ್ರಾಥಮಿಕ ಭಾಷಣ ಮುಗಿಸ್ತೀನಿ. ಆಚಾರ್ಯ ಸ್ವಾಗತ. ಆಚಾರ್ಯ ಚಕ್ರವರ್ತಿ ದೇವೋ ನಾರಾಯಣ ಶ್ರೀಶ ದೇವಿ ಮಂಗಲ ದೇವತಾ. ಓಂ ನಮಃ ಶಿವಾಯ. ಸೋಮನಾಥ ದೇವರ ಪವಿತ್ರ ಸನ್ನಿಧಿಯಲ್ಲಿ ನಾವೆಲ್ಲರೂ ಆ ಸೋಮನಾಥ ದೇವರನ್ನು ಮುಂದಿಟ್ಟುಕೊಂಡು ಇವತ್ತು ಏಕಾದಶ ರುದ್ರಾಭಿಷೇಕದ ಜೊತೆಗೆ ಮತ್ತೆ ನಮ್ಮ ಮುಂದಿನ ಹೆಜ್ಜೆ ಇಡುವುದೊಂದು ಒಂದಿಷ್ಟು ಜನ ತೀರ್ಮಾನ ಮಾಡಿದ್ದು. ಆ ಸೋಮನಾಥನ ಹೆಸರಿನಲ್ಲಿ ನಡೆಯುವ ಸೇವೆಯ ಬಲದಿಂದಲೇ ಸೇವೆಯ ಮೇಲೆ ಎಲ್ಲರೂ ಕೈ ಜೋಡಿಸಿಕೊಂಡು ಇಲ್ಲಿ ಬಂದು ಸೇರುವಂತದ್ದು. ನಮಗೆಲ್ಲರಿಗೂ ತಂದೆ, ಜಗತ್ತಿಗೆ ತಂದೆ ಸೋಮನಾಥ. ಆ ಸೋಮನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಸಂಕಲ್ಪ ಮಾಡಲಿಕ್ಕೆ ಹೊರಟಿರುವಂತಹ ವಿಷಯಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದಾರೆ. ಇನ್ನೂ ವಿಶಾಲವಾದ ವಿಷಯಗಳು ಮುಂದಿನ ದಿನಗಳ ಪ್ರಶ್ನೆ ಚಿಂತನೆಯಲ್ಲಿ ಬರಬೇಕಷ್ಟೇ. ನಾನು ಈವರೆಗೂ ಹೊಸಬನೇ, ಪಕ್ಕದ ಊರಾತನು, ಎಲ್ಲರೂ ಹೇಳಿದ್ದನ್ನು ಕೇಳಿಕೊಂಡಿದ್ದೇನೆ. ಆದರೆ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದೆ. ರಾಣಿ ಅಬ್ಬಕ್ಕ ಅವರು ನಮ್ಮ ಈ ಊರಿನ ರಾಣಿ ಆಗಿದ್ದವರು. ಪರಕೀಯರ ವಿರುದ್ಧ ಬಹಳ ಹೋರಾಟ ಮಾಡಿದವರು. ದೇಶ, ಧರ್ಮ, ಸಂಸ್ಕೃತಿಯ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದವರು. ಹಾಗಾಗಿ ಆ ತಾಯಿಯ ಹೆಸರಿನಲ್ಲಿ ಚಿಂತನೆ ಮಾಡಿದ ಒಂದು ವಿಷಯಗಳು ಮುಂದುವರಿದ ಭಾಗಗಳು. ಎಲ್ಲೋ ಮನೆಯಲ್ಲಿ ಸಮಸ್ಯೆ ಆಯಿತು ಅಂತ ಪ್ರಶ್ನೆ ಚಿಂತನೆ ಮಾಡಿದಾಗ ರಾಣಿ ಅಬ್ಬಕ್ಕನಿಗೆ ಮೋಕ್ಷ ಆಗಿಲ್ಲ ಮಾತ್ರವಲ್ಲ, ಅವರು ನಂಬಿಕೊಂಡು ಬಂದಂತ ದೇವದೇವರುಗಳ ಆರಾಧನೆಗಳು ಸರಿಯಾಗಿ ನಡೀತಾ ಇಲ್ಲ ಎನ್ನುವಂತ ಅಭಿಪ್ರಾಯ ಬಂತು. ಆ ಕಾರಣಕ್ಕೆ ನಮ್ಮ ಮೊದಲ ಆಲೋಚನೆಗಳೇ ಆ ದೇವದೇವರುಗಳ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಬೇಕು, ಅದಕ್ಕೆ ಪೂರಕವಾಗಿ ದೇವರ ಅನುಗ್ರಹ ಪಡ್ಕೊಳ್ಬೇಕು ಅಂತ ಇವತ್ತು ಏಕಾದಶ ರುದ್ರಾಭಿಷೇಕ ಮಾಡಿರುವಂಥದ್ದು. ಹಾಗೆಂದುಕೊಂಡು ದೈವಗಳ ಸಾನ್ನಿಧ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತಾದರೆ ನೇರ ಕಲ್ಲು ಕಟ್ಟಿ ಸಾರಣೆ ಮಾಡಿ ಮುಂದುವರಿಲಿಕ್ಕೆ ಆಗುವುದಿಲ್ಲ. ನಮ್ಮ ಜ್ಯೋತಿಷಾಸ್ತ್ರದ ಪ್ರಶ್ನೆ ಚಿಂತನೆಯನ್ನು ಸರಿಯಾಗಿ ಮಾಡಿ ಆ ಪ್ರಶ್ನೆಯಲ್ಲಿ ದೈವಗಳಿಗೆ ಹೇಗೆ ಬೇಕೋ ಹಾಗೆ ನಾವು ನಡ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡುವಂತಹದ್ದು. ಹಾಗಾಗಿ ಇದು ಇಡೀ ಉಳ್ಳಾಲಕ್ಕೆ ಸೇರಿದಂತ ವಿಷಯ. ಅದು ದೇಶದ ಬಗ್ಗೆ ಆದ ಕಾರಣ ಇಡೀ ಹಬ್ಬಕ್ಕೆ ಇಡೀ ದೇಶದ ಆಸ್ತಿ. ಆದರೆ ನಮ್ಮ ಊರಿನವರಾದ ಕಾರಣ ನಾವು ಹೆಮ್ಮೆಯಿಂದ ಅವರ ಪರವಾಗಿ, ಅವರಿಗಾಗಿ, ಅವರ ನಡೆಯನ್ನು ಮುಂದುವರಿಸುವವರಾಗಿ ನಾವು ಮುಂದೆ ಹೋಗಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಜ್ಯೋತಿಷರನ್ನು ಕರೆಸಿ ಪ್ರಶ್ನೆ ಚಿಂತನೆ ಮಾಡಿ ಆ ಮೂಲಕ ಯಾವ ರೀತಿಯಲ್ಲಿ ಮುಂದುವರಿಬೇಕೆಂಬಂತಹ ಸ್ಪಷ್ಟ ದಿಶೆಯನ್ನ ಹೊಂದುವರಿದ್ದೇವೆ. ಹಾಗೆಂದುಕೊಂಡು ನಾವು ಇದರ ಬಗ್ಗೆ ಯಾರು ನೇತೃತ್ವ ವಹಿಸಿಕೊಳ್ಳುವುದು, ಯಾರು ಇದರ ಬಗ್ಗೆ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಅಂತ ಯೋಚನೆ ಮಾಡಿದಾಗ ಇಡೀ ಉಳ್ಳಾಳದವರೆಲ್ಲ ಸೇರಿಕೊಂಡು ಮೊದಲಾಗಿ ನಾವು ಮಾಡುವಂಥದ್ದು ಪ್ರಶ್ನಾಚಿಂತನೆ. ಆ ಪ್ರಶ್ನಾಚಿಂತನೆಯಲ್ಲಿ ದೇವರಿಗೆ ಹಿತವನ್ನೆಲ್ಲ ನಾವು ನೋಡಿಕೊಂಡು ಅವರ ಅನುಗ್ರಹಕ್ಕೆ ಚ್ಯುತಿ ಬಾರದಂತೆ ನಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ದು. ಈ ನಿಟ್ಟಿನಲ್ಲಿ ಅವರವರನ್ನೆಲ್ಲನ್ನು ಸೇರಿಸಿಕೊಂಡು ಮುಂದೆ ಹೋಗುವುದು ಅದು ಅನಿವಾರ್ಯವಾದ ವಿಷಯ ಮತ್ತು ಅಗತ್ಯ ಹೋದು. ಹಾಗಾಗಿ ನಾವೆಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಅಂತೂ ಮೊದಲ ಹೆಜ್ಜೆ, ಮತ್ತು ಆ ಪ್ರಶ್ನೆಗೆ ಪರಿಹಾರ ಮತ್ತು ಮುಂದಿನ ದಾರಿಯ ಸ್ಪಷ್ಟ ದಿಶೆಯನ್ನ ಪಡ್ಕೊಂಡು ನಾವೆಲ್ಲರೂ ಒಗ್ಗೂಡಿಕೊಂಡು ಮುಂದುವರಿಯುವಂತಹದ್ದು. ಇಲ್ಲಿ ಆಗ್ಲೇ ಹೇಳಿದ್ರು ಕಿಣಿಯವರು, ಯಾವುದೇ ರಾಜಕೀಯ ಇಲ್ಲ ಅಂತ. ರಾಜಕೀಯ ಇಲ್ಲ ಮಾತ್ರವಲ್ಲ, ಮುಂದೆ ಬರಲೂಬಾರದು. ರಾಜಕೀಯ ಬರಬೇಕು. ಎಂಥ ರಾಜಕೀಯ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಡಳಿತಾತ್ಮಕ ಮರ್ಯಾದೆಗಳೆಲ್ಲ ನಾವು ಕೊಡುತ್ತಾ, ಎಲ್ಲರನ್ನೂ ನಾವು ಗೌರವದಿಂದ ಕಾಣುತ್ತಾ, ನಮ್ಮ ಧಾರ್ಮಿಕ ಕೈಂಕರ್ಯಗಳನ್ನು ನಾವು ಯಾವ ರೀತಿ ಎತ್ತಿಕೊಳ್ಬೇಕು. ನಮಗೆ ಶತ್ರುಗಳೇ ನಮ್ಮ ಮುಂದೆ ಬರಬಾರದು, ಯಾರನ್ನೂ ನಾವು ಶತ್ರುಗಳಾಗಿ ಕಾಣಬಾರದು, ನಮ್ಮೊಳಗೆ ಗುಂಪುಗಾರಿಕೆ ಆಗಬಾರದು.
ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಅದು ಅಬ್ಬಕ್ಕನಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ರಾಜಕೀಯದಲ್ಲಿದ್ದವರು ನಮಗೆ ಬೇಕು, ಎಲ್ಲರ ಪ್ರೀತಿ ಬೆಂಬಲ ಬೇಕು, ಊರವರಲ್ಲಿ ಎಲ್ಲ ಹಿಂದೂಗಳು ಸೇರಬೇಕು. ಇಲ್ಲಿ ಅವರು ಯಾವ ರಾಜಕೀಯ ಆದರೂ ಹಿಂದೂಗಳೆಲ್ಲ ಈ ಕಾರ್ಯಕ್ಕೆ ಸೇರಬೇಕು, ಕೈ ಜೋಡಿಸಬೇಕು. ಧರ್ಮದ ಕಾರ್ಯ ಮತ್ತು ಇದೊಂದು ನಮ್ಮ ಸಂಸ್ಕೃತಿಯ ರಕ್ಷಣೆ ಕಾರ್ಯವೂ ಹೌದು. ಹಿಂದೆಲ್ಲ ಇದ್ದ ವೈಭವಗಳನ್ನ ಅದೇ ರೀತಿ ತರಲಿಕ್ಕೆ ನಮಗೆ ಸಾಧ್ಯವಿಲ್ಲದಿದ್ದರೂ ಅಳಿದುಳಿದಂತಹ ಅನೇಕ ಸಾನ್ನಿಧ್ಯಗಳನ್ನು, ಸಂಕೇತಗಳನ್ನು ನಾವು ಸರಿ ಮಾಡಿದಲ್ಲಿ ನಮ್ಮ ಊರಿನ ಜನಗಳಿಗೆ ಕ್ಷೇಮವಾಗುವುದು. ಈ ನಿಟ್ಟಿನಲ್ಲಿ ನಾವು ಕಾಲಕಾಲಕ್ಕೆ ಒಳ್ಳೆ ರೀತಿಯ ಸಮಾಲೋಚನೆ ಮಾಡಿ ಮುಂದುವರಿಯೋಣ. ಈಗ ಅಷ್ಟಮಂಗಲ ಪ್ರಶ್ನೆ ಆಗಬೇಕು ಅಂತಾದ್ರೆ ಈಗ ಸಮಿತಿ ಇಲ್ಲ ಅಂತ ಆಗಲೇ ಹೇಳಿದ್ದಾರೆ. ಅದಕ್ಕೆ ನೇತೃತ್ವ ಬೇಕು. ಈಗ ನಮ್ಮನ್ನು ಸ್ವಾಮೀಜಿಯವ್ರನ್ನ ನೇತೃತ್ವ ಅಂತ ಹೇಳಿದ್ರೆ ನಮ್ಮದೆಷ್ಟಾದ್ರೂ ಇಷ್ಟೇ, ಆದರೆ ಚಟುವಟಿಕೆ ನಡೀಬೇಕು. ಕೆಲಸ ಕಾರ್ಯಗಳನ್ನು ಅದು ಉಸ್ತುವಾರಿ ವಹಿಸಿಕೊಂಡು ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತಹ ಪ್ರಮುಖರ ತಂಡವನ್ನು ರಚನೆ ಮಾಡೋಣ. ಅಲ್ಲಿವರೆಗೆ ಈಗ ನಮ್ಮ ಹೆಜ್ಜೆ ಜ್ಯೋತಿಷ್ಯರನ್ನು ಕರೆಸಿ ಅಷ್ಟಮಂಗಳ ವರ್ಷ ಚಿಂತನೆ ಮಾಡುವುದು. ಹಾಗಾಗಿ ಸಭೆಯಿಂದ ಬೇಕಾದ ಅಭಿಪ್ರಾಯ, ಒಂದು ಯಾರು ಜ್ಯೋತಿಷ್ಯರು ಅಂತ, ಮತ್ತೊಂದು ಎಲ್ಲಿ ಪ್ರಶ್ನೆ ಚಿಂತನೆ ಮಾಡುವುದು ಅಂತ, ಇನ್ನೊಂದು ಅದರ ಖರ್ಚಿಗೆ ಏನು ದಾರಿ ಅಂತ. ಪ್ರಶ್ನೆ ಚಿಂತನೆದು ಮಾತ್ರ ಮುಂದಿನದೆಲ್ಲ ಈಗ ಆಲೋಚನೆ ಮಾಡ್ಲಿಕ್ಕೆ ಆಗಿಲ್ಲ, ಬಜೆಟ್ ಈಗ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರಶ್ನಾ ಚಿಂತನೆ ಮಾಡುವುದು ಹೆಚ್ಚು ಕಮ್ಮಿ ನಮಗೆ ಈಗ ಕೆಣಿಯವರ ಮನೆಯಲ್ಲಿ ಈಗ ರಾಣಿ ಹಬ್ಬಕ್ಕನ ಮನೆ ಅಂತ ಕಾರಣ ಮತ್ತೆ ನಾವು ಬೇರೆ ಸ್ಥಳ ಹುಡುಕುವಂಥದ್ದಿಲ್ಲ. ಜ್ಯೋತಿಷ್ಯರು ಯಾರು ಎಂಬುದನ್ನು ನಾವು ಹಿರಿಯರು ಮತ್ತು ಅನುಭವಗಳು ನೀವೆಲ್ಲ ಹೇಳಿದ್ರೆ ಒಳ್ಳೆಯದು ಅಂತ ನಾನು ಅಪೇಕ್ಷೆ ಪಡುವುದು. ಮತ್ತು ಅದಕ್ಕೆ ಬೇಕಾದಂತ ಆರ್ಥಿಕ ಕ್ರೋಢೀಕರಣ ಏನು ಅಂತ ಮೊದಲು ಜ್ಯೋತಿಷ್ಯ ಯಾರು ಅಂತ ಯೋಚನೆ ಮಾಡಿ ಒಳ್ಳೆ ಜ್ಯೋತಿಷ್ಯರಾಗಬೇಕು. ಕಡಿಮೆ ದಿನಗಳಲ್ಲಿ ಅಗತ್ಯ ವಿಷಯಗಳನ್ನು ಕೇಳಿ ಮಾತ್ರ ಮೊದಲು ಮುಂದುವರಿಕೆ ಆಗಬೇಕು. ನಾವು ಪ್ರಶ್ನೆ ಒಂದು ತಿಂಗಳೆಲ್ಲ ಇಟ್ಟು ಅದಕ್ಕೆ ಎಲ್ಲರ ಶ್ರಮದ ಪಾಲನ್ನೆಲ್ಲ ನಾವು ಒಟ್ಟು ಖರ್ಚು ಮಾಡಿ ಮುಗಿಸಬಾರ್ದು. ನಮಗೆಷ್ಟು ಬೇಕು ಅಷ್ಟು ಚಿಂತನೆಗೆ ನಾವು ಸೀಮಿತವಾಗಿ ಇಡಬೇಕು. ನಮಗೆ ಪ್ರಶ್ನೆ ಬೇಕೇ ಬೇಕು, ಆದರೆ ಎಷ್ಟು ನಮ್ಮ ಈ ಉಳ್ಳಾಲಕ್ಕೆ ಬೇಕು ಅಷ್ಟೇ. ಮತ್ತೆ ನಾವು ಒಂದನೇ ಹಂತ, ನಂತರದ ಹಂತದಲ್ಲಿ ಮತ್ತೆ ಅದು ಪ್ರಶ್ನೆ ಮುಂದುವರಿಯುವುದು, ಅದಕ್ಕೆ ಬೇಕಾದ ಪರಿಹಾರ ಮಾಡೋದೆಲ್ಲ ಮಾಡೋಣ. ಎಲ್ಲ ನಾವು ಎಳಲಿಕ್ಕೆ ಹೋಗಿ ಕೊನೆಗೆ ನಮ್ಮ ದೊಡ್ಡ ಯೋಜನೆ ಪಾದದಲ್ಲೇ ನಿಲ್ಲಬಾರದು. ಹಾಗಾಗಿ ಹಂತ ಹಂತವಾಗಿ ಮುಂದುವರಿಯೋಣ. ಮತ್ತೆ ನಮಗೆ ಮುಂದುವರಿಯುವಾಗ ಅದಕ್ಕೆ ಪೂರಕವಾದ ಎಲ್ಲ ಬೆಲ್ಲವು ಸಿಕ್ಕಿತು ಅಂತ ಆದರೆ ಮತ್ತೆ ಅದಕ್ಕೆ ಬೇಕಾದ ಹಾಗೆ ಮುಂದುವರಿಯೋಣ, ತೊಂದರೆ ಇಲ್ಲ. ಈಗ ಆರಂಭದಲ್ಲಿ ಬಹಳ ಎಚ್ಚರದಲ್ಲಿ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ಬೋದು. ಎಲ್ಲರನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಈಗಾಗಲೇ ಕೆಲವು ಪ್ರಮುಖರದೆಲ್ಲ ಒಂದು ಟೀಮನ್ನ ಮಾಡಿದ್ದೇವೆ. ಆ ಟೀಮನ್ನು ಈಗ ಸಮಾಲೋಚನೆ ಮಾಡಿಕೊಂಡು ಎಲ್ಲರದ್ದು ತಾತ್ಕಾಲಿಕ ಈಗ ಪರ್ಮನೆಂಟ್ ಈಗ ಕಮಿಟಿ ಮಾಡುವಂತಹ ಹಂತಕ್ಕೆ ಬಂದೇ ಇಲ್ಲ, ಇನ್ನೂ ಬಹಳ ಜನರನ್ನು ಸೇರಿಸ್ತದೆ. ಹಾಗಾಗಿ ನಿಮ್ಮೆಲ್ಲರ ಅಭಿಪ್ರಾಯ, ಒಂದು ಜ್ಯೋತಿಷ್ಯರನ್ನು ಕಂಡುಹಿಡಿಬೇಕು. ಜ್ಯೋತಿಷ್ಯರನ್ನ ನಾವೆಲ್ಲರ ಕಡೆಗೆ ಆಗ್ಲಿಕ್ಕಿಲ್ಲ, ಹಾಗೆ 3-4 ಜನರನ್ನ ಆಯ್ಕೆ ಮಾಡಿ ಅವರು ಪರಸ್ಪರ ಸಮಾಲೋಚನೆ ಮಾಡಿ ಜ್ಯೋತಿಷ್ಯರು ತೀರ್ಮಾನ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತದೆ. ಅದನ್ನ ನಾಳೆ ತಪ್ಪು ಕಲ್ಪನೆಗೆ ಅವಕಾಶ ಮಾಡಿಕೊಟ್ಟಂತೆ ಆಗ್ತದೆ. ಅದು ನಿಮಗೆ ಗೊತ್ತಿರಲಿ, ಭಗವಂತನಿಗೆ ಬೇರೆ ಯಾರಿಗೂ. ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಸ್ವಾಮಿಗಳ ಆಶೀರ್ವಾದ, ನಮ್ಮ ಸಂಘದ ಹಿರಿಯರಾದ ಪ್ರಭಕರ ಭಟ್ರ ಆಶೀರ್ವಾದ ಇರುವವರೆಗೆ ಈ ಕಾರ್ಯ ಯಶಸ್ವಿಯಾಗಿ ಸಾಗುತ್ತದೆ. ನಮ್ಮ ಉಳ್ಳಾಲದಲ್ಲಿರುವಂತಹ ಎಲ್ಲ ಹಿಂದೂ ಮನೆಗಳನ್ನು ಸಂಪರ್ಕಿಸುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ನಾವು ಎಲ್ಲರೂ ಕೂಡ ಹಮ್ಮಿಕೊಳ್ಳುತ್ತೇವೆ. ಪ್ರತಿಯೊಂದು ಮನೆಯನ್ನು ತಲುಪಿ ಅವರಿಂದ 100 ರೂಪಾಯಿ ಧನಸಂಗ್ರಹವನ್ನು ಪ್ರತಿ ಮನೆಯಿಂದ ತರುವಂತಹ ಕೆಲಸವನ್ನು ನಮ್ಮ ಕಡೆಯಿಂದ ಮಾಡುತ್ತೇವೆ. ಹಾಗೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ಸಮಾಜವನ್ನು ಒಗ್ಗಡಿಸುತ್ತಾ ಅಪ್ಪಕ್ಕ ರಾಣಿಯವರು ನಮ್ಮ ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅದು ಸಾರ್ಥಕವಾದರೆ ನಾವು ಪ್ರತಿಯೊಬ್ಬರು ಕೂಡ ಅದರಲ್ಲಿ ರಾತ್ರಿ ಹಗಲು ಭಾಗವಹಿಸಿ ಈ ಒಂದು ಅವರ ಏನೆಲ್ಲ ಆತ್ಮಕ್ಕೆ ಸದ್ಯತೆ ಆಗಿರ್ಬೋದು ಅಥವಾ ದೈವದೇವರುಗಳ ಪುನರುತ್ಥಾನ ಆಗಿರ್ಬೋದು ಅದು ಮುಂದೆ ಸಾಗಿ ವಿಜೃಂಭಣೆಯಿಂದ ನಡೆಸುವಲ್ಲಿ ನಾವೆಲ್ಲರೂ ಅದಕ್ಕೆ ಸಹಾಯ ಅದಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕಾಗ್ತದೆ. ಆದ್ದರಿಂದ ಪ್ರಶ್ನಾ ಚಿಂತನವನ್ನು ಆದಷ್ಟು ಹೊರಗಿನವರು ದೂರದಿಂದ, ಇಲ್ಲಿಯ ಯಾವುದೇ ಅವರಿಗೆ ಅದರ ಬಗ್ಗೆ ಅರಿವು ಇಲ್ಲದವರನ್ನು ತಂದು ಪ್ರಶ್ನೆ ಇಟ್ಟರೆ ಉತ್ತಮ ಅಂತ ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಅದಕ್ಕೆ ಸಮರ್ಪಿಸ್ತಾ ಇದ್ದೇನೆ. 2ನೇ ಹಂತ ಬೇಕು. ಹಾಗಾಗಿ ಬಂದವರೆಲ್ಲ ನಿಮ್ಮ ಕೈಯಲ್ಲಿ ಶಕ್ತಿಯ ಅನುಸಾರ ಏನು ಸಮರ್ಪಣೆ ಮಾಡಬಹುದು ಅದು ಇದ್ದವರು ಮಾತ್ರ, ಇಲ್ಲದವರಲ್ಲ. ಅಂತ ಇದಕ್ಕೆ ಇವತ್ತು ಚಾಲನೆ, ಇದು ಮುಕ್ತಾಯ ಅಲ್ಲ, ಇದು ಮುಂದುವರಿದುಕೊಂಡು ಹೋಗುವಂಥದ್ದು.